ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅನ್ಟೋಲ್ಡ್ ಕನ್ನಡಿಗ. ನಮ್ಮ ಜೀವನದಲ್ಲಿ ಬಹಳಷ್ಟು ಬಾರಿ ನಮಗೆ ಪ್ರತಿಭೆ ಇರುತ್ತದೆ ಮತ್ತು ಅವಕಾಶಗಳಿರುತ್ತವೆ. ಆದರೂ ನಾವೇಕೆ ಮುಂದೆ ಬರುತ್ತಿಲ್ಲ ಅಂತ ನಿಮಗೆ ಅನಿಸಿದೆಯಾ? ನಾವು ಯಾವುದೋ ಒಂದು ಕಣ್ಣಿಗೆ ಕಾಣದ ಸರಪಳಿಗೆ ಕಟ್ಟಿ ಹಾಕಲ್ಪಟ್ಟಿದ್ದೇವೆ ಎಂಬ ಭಾವನೆ ನಿಮ್ಮಲ್ಲಿ ಎಂದಾದರೂ ಬಂದಿದೆಯಾ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಚಿಕ್ಕದಾದ ಆದರೆ ನಿಮ್ಮ ಜೀವನ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತವಾದ ಕಥೆಯನ್ನು ಹೇಳುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕಥೆಯ ಕೊನೆಯಲ್ಲಿರುವ ಪಾಠ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವ ಒಂದು ಸ್ಟೋರಿಯಂತೆ ಇರುತ್ತದೆ. ಇನ್ನು ಒಮ್ಮೆ ಒಬ್ಬ ವ್ಯಕ್ತಿ ಕಾಡಿನ ಪಕ್ಕದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಅಲ್ಲಿ ಒಂದು ಆನೆಗಳ ಕ್ಯಾಂಪ್ ಇರುತ್ತದೆ. ಅವನು ಆ ಕಡೆ ನೋಡಿದಾಗ ಅವನಿಗೆ ಒಂದು ದೊಡ್ಡ ಆಶ್ಚರ್ಯ ಕಾಣುತ್ತದೆ. ಅಲ್ಲಿ ದೊಡ್ಡ ಗಾತ್ರದ ಬಲಿಷ್ಠವಾದ ಆನೆಗಳನ್ನು ನಿಲ್ಲಿಸಲಾಗಿರುತ್ತದೆ. ಆದರೆ ಆ ಆನೆಗಳನ್ನು ದೊಡ್ಡ ಕಬ್ಬಿಣದ ಸರಪಳಿಯಿಂದಾಗಲಿ ಅಥವಾ ಪಂಜರದಲ್ಲಾಗಲಿ ಬಂಧಿಸಿರುವುದಿಲ್ಲ. ಬದಲಾಗಿ ಪ್ರತಿಯೊಂದು ಆನೆಯ ಕಾಲಿಗೆ ಕೇವಲ ಒಂದು ಸಣ್ಣ ಹಗ್ಗವನ್ನು ಮಾತ್ರ ಕಟ್ಟಲಾಗಿರುತ್ತದೆ. ಆ ವ್ಯಕ್ತಿಗೆ ಆಶ್ಚರ್ಯವಾಗುತ್ತದೆ. ಇಷ್ಟು ಬಲಿಷ್ಠವಾದ ಆನೆಗಳು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಆ ಸಣ್ಣ ಹಗ್ಗ ಕಿತ್ತು ಹೋಗುತ್ತದೆ. ಆದರೂ ಅವು ಈ ಹಗ್ಗವನ್ನು ಕತ್ತರಿಸಿಕೊಂಡು ಓಡಿ ಹೋಗಲು ಏಕೆ ಪ್ರಯತ್ನಿಸುತ್ತಿಲ್ಲ ಎಂದು ಯೋಚಿಸುತ್ತಾನೆ. ಆ ವ್ಯಕ್ತಿ ಕುತೂಹಲ ತಡೆಯಲಾರದೆ ಅವನು ಅಲ್ಲಿಯೇ ಇದ್ದ ಆನೆಯ ಮಾವುತ ಬಳಿ ಹೋಗಿ ಕೇಳಿದ, ಸ್ವಾಮಿ, ಈ ಆನೆಗಳು ಇಷ್ಟೊಂದು ಬಲಶಾಲಿಯಾಗಿವೆ, ಆದರೂ ಕೇವಲ ಒಂದು ಸಣ್ಣ ಹಗ್ಗಕ್ಕೆ ಕಟ್ಟು ಬಿದ್ದು ಸುಮ್ಮನೆ ನಿಂತಿವೆ, ಅವೇಕೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ ಎಂದು ಕೇಳುತ್ತಾನೆ. ಆಗ ಮಾವುತ ನಗುತ್ತಾ ಉತ್ತರಿಸುತ್ತಾನೆ, ನೋಡಿ ಸಾರ್, ಈ ಆನೆಗಳು ಚಿಕ್ಕ ಮರಿಗಳಿದ್ದಾಗಲೂ ನಾವು ಇದೇ ಗಾತ್ರದ, ಅಂದರೆ ಸಣ್ಣ ಗಾತ್ರದ ಹಗ್ಗವನ್ನು ಬಳಸಿ ಅವುಗಳನ್ನು ಕಟ್ಟುತ್ತಿದ್ದೆವು. ಆಗ ಅವು ಚಿಕ್ಕದಾಗಿದ್ದ ಕಾರಣ ಆ ಹಗ್ಗವನ್ನು ಹರಿದು ಹಾಕಲು ಅವುಗಳಿಗೆ ಶಕ್ತಿ ಇರಲಿಲ್ಲ. ಅವು ಎಷ್ಟೇ ಪ್ರಯತ್ನಪಟ್ಟರೂ ಹಗ್ಗ ತುಂಡಾಗುತ್ತಿರಲಿಲ್ಲ. ಹಾಗಾಗಿ ಆ ಮರಿಗಳ ಮನಸ್ಸಿನಲ್ಲಿ ಈ ಹಗ್ಗವನ್ನು ಕತ್ತರಿಸಲು ಅಥವಾ ತುಂಡರಿಸಲು ನನ್ನಿಂದ ಸಾಧ್ಯವೇ ಇಲ್ಲ ಎಂಬ ನಂಬಿಕೆ ಬಲವಾಗಿ ಅದರ ಮನಸ್ಸಿನಲ್ಲಿ ಬೇರೂರಿದೆ. ಈಗ ಅವು ದೊಡ್ಡದಾಗಿವೆ, ಬಲಿಷ್ಠವಾಗಿವೆ ಕೂಡ. ಆದರೆ ಆ ಹಳೆಯ ನಂಬಿಕೆ ಮಾತ್ರ ಹಾಗೆಯೇ ಇದೆ. ತಮಗೆ ಶಕ್ತಿ ಇದ್ದರೂ ಪ್ರಯತ್ನ ಮಾಡಿರದೇ ಹಗ್ಗ ಕತ್ತರಿಸಬಹುದು ಎಂದು ಅವುಗಳಿಗೆ ತಿಳಿದಿಲ್ಲ. ಹಾಗಾಗಿ ಅವು ಪ್ರಯತ್ನ ಮಾಡುವುದನ್ನೇ ಬಿಟ್ಟು ಬಿಟ್ಟಿವೆ ಎಂದು ಹೇಳುತ್ತಾನೆ. ಈ ಮಾತು ಕೇಳಿದ ವ್ಯಕ್ತಿ ಒಂದು ನಿಮಿಷ ಕಂಗಾಲಾಗಿ ನಿಲ್ಲುತ್ತಾನೆ. ನೋಡಿ ಗಾಯ್ಸ್, ಈ ಕತೆ ಚಿಕ್ಕದಾದರೂ ಇದರ ಅರ್ಥ ಬಹಳ ದೊಡ್ಡದು. ಆ ಆನೆಗಳ ಪರಿಸ್ಥಿತಿಯು ಮತ್ತು ನಮ್ಮ ಇಂದಿನ ಜೀವನಕ್ಕೂ ತುಂಬ ಹತ್ತಿರದ ಸಂಬಂಧವಿದೆ. ಹೇಗೆಂದರೆ, ನಮ್ಮಲ್ಲಿ ಬಹಳಷ್ಟು ಜನ ಹಿಂದೆ ಯಾವುದೋ ಒಂದು ಕೆಲಸದಲ್ಲಿ ಸೋತಾಗ ಅಥವಾ ಯಾರೂ ನಿನ್ನಿಂದ ಸಾಧ್ಯವಿಲ್ಲ ಎಂದಾಗ ಅದನ್ನೇ ನಂಬಿಬಿಡುತ್ತೇವೆ. ಈ ಸೋಲಿನ ನೆನಪಿನಿಂದಾಗಿ ನಮ್ಮಲ್ಲಿ ಈಗ ಎಷ್ಟೇ ಜ್ಞಾನ, ಶಕ್ತಿ ಮತ್ತು ಅವಕಾಶಗಳಿದ್ದರೂ ನಾವು ಹೊಸದಾಗಿ ಪ್ರಯತ್ನ ಮಾಡುವುದನ್ನೇ ಬಿಟ್ಟು ಬಿಡುತ್ತೇವೆ. ನಮ್ಮನ್ನು ತಡೆಯುತ್ತಿರುವುದು ನಮ್ಮ ಹೊರಗಿನ ಪ್ರಪಂಚವಲ್ಲ, ಬದಲಾಗಿ ನಮ್ಮ ಮನಸ್ಸಿನಲ್ಲಿ ನಾವೇ ಕಟ್ಟಿಕೊಂಡಿರುವ ಆ ಸಣ್ಣ ಹಗ್ಗ. ಅಂದರೆ ಒಂದು ನೆಗೆಟಿವ್ ಥಿಂಕಿಂಗ್ ಮಾಡೋದು. ಸೋಲು ಎಂಬುದು ಕಲಿಯುವ ಒಂದು ಪ್ರತಿಕ್ರಿಯೆಯ ಹೊರತು ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸಬಾರದು. ಇನ್ನು ಈ ಕತೆ ಕೇಳಿದ ಮೇಲೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವುದ ಆ ಸಣ್ಣ ಹಗ್ಗ ಯಾವುದು? ಅದು ಭಯನ, ಅಥವಾ ಸೋಲಿನ ನೆಪವ, ಅಥವಾ ಬೇರೆಯವರ ಟೀಕೆಗಳ? ಆ ಹಗ್ಗವನ್ನು ಕಿತ್ತೆಸೆದು ಮುಂದಕ್ಕೆ ಹೆಜ್ಜೆ ಇಡಿ. ಗೆಲುವು ಖಂಡಿತ ನಿಮ್ಮದಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೇಳಿ.